ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ಎಲ್ಲರೂ ಹೇಗಿದ್ದೀರಾ? ಬಬಿತಾ ಟೇಸ್ಟಿ ರೆಸಿಪೀಸ್ಗೆ ವೆಲ್ಕಮ್ ಟು ಬ್ಯಾಕ್. ಏನಿದು ಅಂತ ನೋಡ್ತಾ ಇದ್ದೀರಾ? ಈ ಸಮ್ಮರ್ಗೆ ನೋಡಿದ್ರೆ ಆಚೆ ಹೋಗೋಕ್ಕೇ ಮನಸ್ಸು ಬರಲ್ಲ, ಅಷ್ಟು ತುಂಬಾ ಬಿಸಿಲು ಧಗೆ ಇದೆ. ಸೊ ಹೊರಗಡೆ ಹೋಗಿ ಬಂದಿದ್ದೇನೆ, ಏನಾದರೂ ಕುಡಿಬೇಕು ಅಂತ ಎಲ್ಲರಿಗೂ ಅನಿಸ್ತಾ ಇರುತ್ತೆ. ಏನೇ ಕುಡಿದ್ರೂ ಕೂಡ ಅದು ಹೆಲ್ತಿ ಡ್ರಿಂಕ್ ಆಗಿರಬೇಕಲ್ವಾ? ನಮಗೆ ಹೆಲ್ತಿಯಾಗೂ ಇರಬೇಕು, ಬಾಯಿಗೆ ಟೇಸ್ಟು ಐಸ್ ಕ್ರೀಮ್ ಥರನೂ ಇರಬೇಕು, ಫಲೂದಾ ಥರನೂ ಸಹ ಇರಬೇಕು. ಸೊ ಅಂಥ ಟೇಸ್ಟ್ ಕೊಡೋ ಅಂಥದ್ದು ಶರ್ಬತ್ತು. ನಾನು ನಿಮಗೆ ಈ ಶರ್ಬತ್ತು ಸಮ್ಮರ್ಗೆ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಂದಿನಿ ಸ್ಪೆಷಲ್ ಹಾಲನ್ನು ತಗೊಂಡಿದ್ದೀನಿ, ಅರ್ಧ ಲೀಟ್ರು. ಈ ಹಾಲನ್ನು ಉಪಯೋಗಿಸಿ ಯಾವ ರೀತಿ ಈ ಸಮ್ಮರ್ಗೆ ಒಂದು ಒಳ್ಳೆ ಎನರ್ಜಿ ಕೊಡೋ ಅಂಥ ಡ್ರಿಂಕ್ನ ಮಾಡಬಹುದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಇದು ಇವಾಗ ನಾನು ನಂದಿನಿ ಸ್ಪೆಷಲ್ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ತಪ್ಪಲೆಗೆ ಹಾಕೋತಾ ಇದ್ದೀನಿ. ನೋಡಿ, ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ನಾನು. ಈ ಅರ್ಧ ಲೀಟ್ರ್ ಹಾಲಿಗೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಬೆರೆಸ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಶರ್ಬತ್, ಇದು ನಾನು ಮಾಡ್ತಾ ಇರೋದು. ಸೊ ಇದಕ್ಕೆ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಕುಡಿಯೋ ಥರ ತೆಳುವಾಗೇ ಇರಬೇಕು. ಹಾಗಾಗಿ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಕಪ್ ನೀರನ್ನು ಬೆರೆಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಸ್ಮಾಲ್ ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ತಣ್ಣಗಿರೋ ಹಾಲನ್ನು ಹಾಕಿ ತೆಳ್ಳಗೆ ಸರಿ ಥರ ಮಾಡ್ಕೋಬೇಕು. ಒಂದಿಷ್ಟು ಗಂಟಾಗಬಾರ್ದು. ನೋಡಿ ಯಾವ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಈ ಥರ ತೆಳ್ಳಗೆ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಕಸ್ಟರ್ಡ್ ಪೌಡರು. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ 1 ಟೀ ಸ್ಪೂನು ಕಾರ್ನ್ಫ್ಲವರ್ ಪೌಡರ್ನು ನೀವು ಬೆರೆಸ್ಕೋಬೋದು. ಬಟ್ ಇದನ್ನೇ ಯಾಕೆ ನಾನು ಪ್ರಿಫರ್ ಮಾಡ್ತೀನಿ ಅಂದರೆ, ನಿಮಗೆ ಈ ಶರ್ಬತ್ತು ರಿಚ್ ಮತ್ತು ಕ್ರೀಮಿ ಟೆಕ್ಸ್ಚರ್ನ ಕೊಡುತ್ತೆ, ಮತ್ತು ಶೈನಿಂಗ್ ಆಗಿರುತ್ತೆ, ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಇದು ಕೆನೆ ಕಟ್ಟಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಹಾಲನ್ನ ಕಾಯಿಸ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಕೆನೆ ಕಟ್ಟದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ಸ್ವೀಟ್ಗೆ ನಿಮ್ಮ ಮನೆಯಲ್ಲಿ ಎಷ್ಟು ಸ್ವೀಟನ್ನ ತಿಂತಾರೋ ಅಷ್ಟು ನೋಡಿಕೊಂಡು ನೀವು ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಅದು ನಿಮ್ಮ ಇಷ್ಟ ಅನುಸಾರವಾಗಿ ಸಕ್ಕರೆನ ಬೆರೆಸ್ಕೋಬೋದು. ನೋಡಿ, ಹಾಲು ಕಾಯ್ತಾ ಇದೆ. ಈಗ ನಾನು 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ, ಮತ್ತು 2 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ಸಾಕು ನಮಗಿಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಸಕ್ಕರೆ ಕಂಪ್ಲೀಟಾಗಿ ಹಾಲಿನ ಜೊತೆ ಕರಗಬೇಕು. ನೋಡಿ, ಹಾಲು ಈಗ ಕುದೀತಾ ಇದೆ. ಈಗ ಇದಕ್ಕೆ ಲೋ ಫ್ಲೇಮ್ ಮಾಡಿಕೊಂಡು ನಾನೇನು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನಿಧಾನಕ್ಕೆ ಹಾಲಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಹಾಕ್ತಾ ಬರಬೇಕು. ಫುಲ್ಲಾಗಿ ಒಟ್ಟಿಗೆ ಹಾಕಬಾರ್ದು, ಸ್ವಲ್ಪನೇ ಹಾಕ್ತಾ ಬನ್ನಿ. ಇದು ಸ್ವಲ್ಪ ನಮಗೆ ಥಿಕ್ನೆಸ್ ಕೊಡುತ್ತೆ ಮತ್ತು ಕ್ರೀಮಿ ಟೆಕ್ಸ್ಚರ್ನ ಕೊಡುತ್ತೆ. ಯಾಕೆ ಅಂದರೆ ಇದು ಶರ್ಬತ್ ಮಾಡ್ತಾ ಇರೋದು ನಾವು. ಸೊ ನಮಗೆ ಸ್ವಲ್ಪ ಇದು ತೆಳ್ಳಗೇ ಇರಬೇಕು, ಗಟ್ಟಿ ಇರಬಾರ್ದು. 1-2 ನಿಮಿಷ ಕುದಿ ಬಂದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು ನಮಗೆ. ತೀರಾ ಗಟ್ಟಿಯಾಗಿಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮಗೆ. ನೋಡಿ, ಇಷ್ಟು ತೆಳುಗೆ ನಮಗಿರಬೇಕು. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕೂಲ್ ಆಗಬೇಕು. ಅಷ್ಟರಲ್ಲಿ ಒಂದು ಚಿಕ್ಕ ಪೇಸ್ಟನ್ನು ಮಾಡ್ಕೊಳ್ಳೋಣ.
ನೋಡಿ ನಾನಿಲ್ಲಿ 10-12 ಬಾದಾಮಿನ ನೆನೆಸಿಟ್ಟಿದ್ದೀನಿ, ಮತ್ತು ಗೋಡಂಬಿನೂ ಸಹ 10-12 ನೆನೆಸಿಟ್ಟಿದ್ದೀನಿ. ಒಂದು 4 ಹಸಿ ಖರ್ಜೂರನ ನಾನು ತಗೊಂಡಿದ್ದೀನಿ. ಇದು ಯಾಕಪ್ಪ ಅಂತ ಅಂದರೆ ಇಷ್ಟು ನಮಗೆ ಒಳ್ಳೆ ಎನರ್ಜಿ ಕೊಡುತ್ತೆ. ನಾನೇನು ಇವಾಗ ಮಿಲ್ಕ್ ಶರ್ಬತ್ ಮಾಡ್ತಾ ಇದ್ದೀನಲ್ಲ, ಅದು ಏನಿದ್ರಿಂದ ಉಪಯೋಗ ಅಂದರೆ ಇದು ನಮಗೆ ಇಮ್ಯುನಿಟಿ ಬೂಸ್ಟ್ನ ಮಾಡುತ್ತೆ, ಮತ್ತು ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿರುತ್ತೆ, ಬೋನ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಮತ್ತು ಪ್ರೊಮೋಟ್ಸ್ ಮಾಡುತ್ತೆ ನಮ್ಮ ಹೆಲ್ತಿ ಸ್ಕಿನ್ ಮತ್ತು ಹೇರ್ನ. ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಇದೆ ಇದರಲ್ಲಿ, ಮತ್ತು ಎನ್ಹ್ಯಾನ್ಸ್ ಮಾಡುತ್ತೆ ಬ್ರೈನ್ ಹೆಲ್ತ್ನ, ಮತ್ತು ಎನರ್ಜಿನ ನಮಗೆ ಬೂಸ್ಟ್ ಮಾಡುತ್ತೆ. ಇಷ್ಟು ಅಂಶ ಈ 3ರಲ್ಲಿ ನಮಗೆ ಸಿಗುತ್ತೆ. ನೋಡಿ, ಇದು ಡೇಟ್ಸು, ಇದು ಗೋಡಂಬಿ, ಮತ್ತು ಇದು ಬಾದಾಮಿ. ಇಷ್ಟನ್ನು ನಾನು ಒಂದು ಚಿಕ್ಕ ಬ್ಲೆಂಡರ್ಗೆ ಹಾಕಿ ನೈಸ್ ಪೇಸ್ಟನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಚಿಕ್ಕ ಬ್ಲೆಂಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 3 ಹಾಕ್ಕೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ಡೇಟ್ಸು. ಇದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ನಾನು 2 ಏಲಕ್ಕಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ನೈಸಾಗಿ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ಡೇಟ್ಸ್ ಮತ್ತು ಏಲಕ್ಕಿ ಹಾಕಿ. ನೋಡಿ ಫ್ರೆಂಡ್ಸ್, ಹಾಲು ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಡ್ರೈ ಫ್ರೂಟ್ಸಿಂದು, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಪೇಸ್ಟನ್ನು. ಲಾಸ್ಟಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಿಮಗೆ ಹಾಕ್ತೀನಿ. ಸೊ ಅದೇನು ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನಮಗೆ ಎನರ್ಜಿ ಕೊಡೋ ಅಂಥದ್ದು, ಈ ಶರ್ಬತ್ಗೆ ರಿಯಲ್ ಟೇಸ್ಟ್ ಕೊಡೋ ಅಂಥದ್ದು. ನೋಡಿ ಎಷ್ಟು ತೆಳ್ಳಗಿದೆ ಶರ್ಬತ್ತು. ಇದು ಮನಸ್ಸಿಗೂ ಮುದ ಕೊಡುತ್ತೆ, ದೇಹಕ್ಕೂ ಕೂಡ ತಂಪಾಗಿ ಕೊಡುತ್ತೆ. ಇದು ಈ ಸಮ್ಮರಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿ ನೀವು ಇಟ್ಬಿಡಿ. ಸ್ಕೂಲಿಂದ ಬರ್ತಾರಲ್ಲ ನಿಮ್ಮ ಮಕ್ಕಳು, ಮತ್ತು ಆಫೀಸ್ ಮುಗಿಸ್ಕೊಂಡು ಬರೋ ಅಂಥವ್ರಿಗೆ ಒಂದು ಗ್ಲಾಸ್ ಇದನ್ನು ಕೊಟ್ಟು ನೋಡಿ ಎಷ್ಟು ಎನರ್ಜಿ ಬರುತ್ತೆ ಅಂತ ಅವರೇ ನಿಮ್ಗೆ ಹೇಳ್ತಾರೆ. ಇದೆಲ್ಲ ಮನೆಯಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟೇನೆ, ಯಾವುದು ಪ್ರಿಸರ್ವೇಟಿವ್ ಇರಲ್ಲ, ಕೆಮಿಕಲ್ ಆ್ಯಡ್ ಇರಲ್ಲ. ಈಗ ಇದಕ್ಕೆ ನಾನು ಸಬ್ಜಾ ಸೀಡ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನೀವೆಲ್ಲ ನೋಡಿರ್ಬೋದು, ಫಲೂದಾಗಳಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಎಷ್ಟೊಂದು ಜ್ಯೂಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದು ಈ ಸಮ್ಮರಲ್ಲಿ ಇದನ್ನು ನಾವು ತೊಗೊಳ್ಳೇಬೇಕು. ಯಾಕೆಂದರೆ ಇದು ತುಂಬಾ ನಮ್ಮ ಬಾಡಿನ ತಂಪು ಮಾಡುತ್ತೆ. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದು. ಈಗ ಇದನ್ನು ಈ ಶರ್ಬತ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ನೋಡೋದಕ್ಕೇ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಡೆಲಿಷಿಯಸ್ ಆಗಿದೆ, ಯಮ್ಮಿ ಆಗಿದೆ. ಯಾರು ಶುಗರ್ ಪೇಷೆಂಟು ಅವರು ಸಕ್ಕರೆನ ಹಾಕ್ಕೊಳ್ಳೋದು ಬೇಡ. ಯಾಕೆಂದರೆ ನ್ಯಾಚುರಲ್ ಸ್ವೀಟ್ನೆಸ್ಸೇ ಡೇಟ್ಸಲ್ಲೇ ನಮಗೆ ಸಿಕ್ಬಿಡುತ್ತೆ, ಅಷ್ಟಾದರೆ ಸಾಕು. ಇಲ್ಲ ನಮಗಿನ್ನೂ ಒಂದು ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು, ನಾನು ಇಲ್ಲಿ ಸ್ವಲ್ಪ 2 ಟೀಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಸಕ್ಕರೆ ಜಾಗದಲ್ಲಿ ಜೋನಿ ಬೆಲ್ಲನೂ ಹಾಕ್ಕೋಬೋದು ನೀವು, ಇಲ್ಲ ಅಂದರೆ ಜಾಗ್ರಿ ಪುಡಿನ ಅದನ್ನು ನೀವು ಹಾಕ್ಕೋಬೋದು. ಅದು ಯಾವುದು ಬೇಡ, ಡೇಟ್ಸಲ್ಲೇ ಸ್ವೀಟ್ನೆಸ್ ಇರುತ್ತೆ, ಅದೇ ಸಾಕು. ನೋಡಿ, ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತೀನಿ. ಅದಕ್ಕಿಂತ ಮೊದಲನೇದಾಗಿ ಈಗ ನಿಮಗೆ ಯಾವುದದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಆ್ಯಪಲ್ನ ತೊಗೊಂಡು ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಅಂಥ ಆ್ಯಪಲ್ಲು. ಇದು ನಾನು ಸಿಪ್ಪೆನ ತೆಗೆದಿಲ್ಲ, ಹಾಗೆ ಚೆನ್ನಾಗಿ ವಾಶ್ ಮಾಡಿ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಶರ್ಬತ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಆ್ಯಪಲ್ನು ಸಹ ಈ ಶರ್ಬತ್ಗೆ ನಾನು ಹಾಕ್ಕೊಂಡಿದ್ದೀನಿ.
ಆ್ಯಪಲ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ದಿನಕ್ಕೊಂದು ಆ್ಯಪಲ್ ತಿಂದರೆ ಡಾಕ್ಟರ್ ಹತ್ರ ಹೋಗೋದೇ ಬೇಡ ಅಂತ. ಹಾಗಿರುವಾಗ ಇದೊಂದು ಶರ್ಬತ್ತಲ್ಲಿ ಇಷ್ಟೆಲ್ಲ ಅಂಶಗಳಿದೆ, ಎಷ್ಟು ಆರೋಗ್ಯಕರವಾದಂಥ ಅಂಶಗಳಿದೆ. ಇದನ್ನು ನೀವು 1 ಗ್ಲಾಸ್ ನೀವು ಕುಡಿದ್ರೆ ಸಾಕು, ಫುಲ್ ಡೇ ಎನರ್ಜೆಟಿಕ್ ಆಗಿರ್ತೀರ. ಎಲ್ಲ ಸುಸ್ತು ಆಯಾಸ ಎಲ್ಲ ಕೂಡ ಹೊರಟೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಕುಡಿಬೇಕಾದ್ರೆ ನಿಮಗೆ ಕ್ರಂಚಿಯಾಗಿ ನಿಮಗೆ ಆ್ಯಪಲ್ ಸಿಗುತ್ತೆ. ಮಕ್ಳಿಗಂತೂ ಮಾಡಿಸ್ದಂಗೆ ಇದೆ ಇದು. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರು ಸಹ ಇದನ್ನು ಕುಡಿಬಹುದು. ನೋಡಿ ಇದು ಯಾವ ಥರ ಟೇಸ್ಟ್ ಕೊಡುತ್ತೆ ನಿಮಗೆ ಅಂದರೆ, ಐಸ್ ಕ್ರೀಮ್ ಟೇಸ್ಟು ಕೊಡುತ್ತೆ, ರಿಚ್ ಫಲೂದಾ ಟೇಸ್ಟನ್ನು ಕೊಡುತ್ತೆ ನಿಮಗೆ. ಕ್ರೀಮಿ ಆಗಿರುತ್ತೆ. ಫ್ಲೇವರ್ ಅಂತೂ ಅಷ್ಟು ಘಮ ಅನ್ನುತ್ತೆ. ದಿನಕ್ಕೆ 1 ಲೋಟ ಇದನ್ನು ಕುಡೀರಿ, ಆಗ ನಿಮಗೆ ಇದರ ಎಫೆಕ್ಟ್ ಗೊತ್ತಾಗುತ್ತೆ. ತೀರಾ ಕೋಲ್ಡ್ ಕೊಡಬೇಡಿ ಮಕ್ಕಳಿಗೆ. ಇದನ್ನು ಮಾಡಿ ಇದಕ್ಕೆ ನೀವು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ಮಕ್ಳಿಗೆ ಇವಾಗ ಎಕ್ಸಾಮ್ ಟೈಮು, ಹಾಗೆಯೇ 1 ಲೋಟ ಕೊಟ್ಬಿಡಿ. ನೋಡಿ ಅವರು ಎಷ್ಟು ಖುಷಿಯಾಗಿ ಕುಡಿದು ಸ್ಕೂಲಿಂದ ಸುಸ್ತಾಗಿ ಬಂದಿರ್ತಾರೆ. ಸೊ ಅಷ್ಟು ಖುಷಿಯಾಗಿ ಇನ್ನೂ ಎನರ್ಜಿ ಬೂಸ್ಟ್ ಮಾಡುತ್ತೆ ಅವರಿಗೆ. ನೋಡಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಾದಾಮಿ, ಪಿಸ್ತಾ ಮತ್ತು ರೋಸ್ ಪೆಟಲ್ಸು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇಷ್ಟು ಹೆಲ್ತಿ ಡ್ರಿಂಕು ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಈಸಿಯಾಗಿ ಮನೆಯಲ್ಲೇ ನೀವೇ ಮಾಡಿ ನಿಮ್ಮ ಫ್ಯಾಮಿಲಿನವ್ರಿಗೂ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶರ್ಬತ್ತು. ಯಾರಾದರೂ ಗೆಸ್ಟ್ ಬಂದಾಗಲೂ ನೀವು ಇದನ್ನು ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿ ಐಸ್ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ ಐಸ್ ಕ್ಯೂಬ್ಸ್ನ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಸರ್ವ್ ಮಾಡಬೇಕಾದ್ರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮಕ್ಕಳು ಕೊಡಬೇಕಾದ್ರೆ ತುಂಬ ಕೋಲ್ಡ್ ಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಶರ್ಬತ್ತು ರೆಡಿಯಾಗಿದೆ. ಸಮ್ಮರ್ಗಂತೂ ತುಂಬಾ ಮಾಡಿಸ್ದಾಗಿದೆ. ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಕಾಣ್ತೀನಿ.